ಆರಾಧನಾ ನಮನ ಆರಾಧನಾ ನಮನ. ಪರಮ ಪ್ರಸಾದದಲ್ಲಿ ನಮಗೋಸ್ಕರ ಚಿತ್ತೈಸಿರುವ ಪ್ರಭು ಯೇಸುವೆ, ನಿಮ್ಮನ್ನು ವಂದಿಸಿ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಾ ನಮನಗಳನ್ನು ಸಲ್ಲಿಸಿ ನಿಮ್ಮನ್ನು ಪೂಜಿಸಿ ಆರಾಧಿಸುತ್ತೇವೆ. ಪ್ರಭು ಕ್ರಿಸ್ತರೇ, ನಿಮ್ಮ ಇಂದಿನ ಸಂದೇಶ ವಿಶೇಷವಾದ ರೀತಿಯಲ್ಲಿ ನಾವು ಕಠಿಣವಾದ ವ್ಯಕ್ತಿಗಳ ಮೇಲೆ ಗಮನ ಸೆಳೆಯಬೇಕು, ಹಾಗೂ ಕಪಟಿಗಳು ಮತ್ತು ಶೋಷಣೆ ಮಾಡುವಂತಹ ವ್ಯಕ್ತಿಗಳ ಮೇಲೆ ದುರ್ಮಾರ್ಗವನ್ನು ಕಲಿಸುವ ಹಾಗೂ ಕೆಟ್ಟ ಹಾದಿಯಲ್ಲಿ ನಡೆಸುವ ದುಷ್ಟ ವ್ಯಕ್ತಿಗಳ ಮೇಲೆ ಗಮನಹರಿಸಿ ಅವರನ್ನು ತಿದ್ದಲು ಪ್ರೇರೇಪಿಸಿ ಹುರಿದುಂಬಿಸಿ ನಮಗೆ ಆದೇಶವನ್ನು ಇಟ್ಟಿದ್ದೀರಿ. ವಿಶೇಷವಾಗಿ ಎಸೇಕಿಯೇಲ್ ಪ್ರವಾದಿಯ ಮುಖಾಂತರ ಮೊದಲನೇ ವಾಚನದಲ್ಲಿ ಹಾಗೂ ಶುಭ ಸಂದೇಶದ ಮುಖಾಂತರ ನಿಮ್ಮ ಸಹೋದರರು ತಪ್ಪಿತಸ್ಥರಾಗಿದ್ದರೆ ಅವರಿಗೆ ತಿಳಿ ಹೇಳಿ ಎಂದು ಅವರನ್ನು ಸರಿ ಮಾರ್ಗಕ್ಕೆ ತೋರಲು ನಮ್ಮನ್ನು ಆಹ್ವಾನಿಸುತ್ತೇವೆ. ಈ ಕರ್ತವ್ಯವನ್ನು ನಾವು ಮಾಡದೇ ಹೋದರೆ ನಾವು ತಪ್ಪಿತಸ್ಥರಾಗುತ್ತೇವೆ ಎಂದು ಎಚ್ಚರಿಕೆಯನ್ನು ನೀಡಿದ್ದೇವೆ. ನಿಮಗೆ ನಮ್ಮ ನಮನಗಳನ್ನು ಸಲ್ಲಿಸುತ್ತಾ ನಾವು ಕರ್ತವ್ಯಬದ್ಧರಾಗಿ ನಿಮ್ಮ ಆದೇಶ ಮತ್ತು ಆಜ್ಞೆಯನ್ನು ಪಾಲಿಸುವಂತೆ ನಮಗೆ ಬೇಕಾದ ಕೃಪೆಯನ್ನು ದಯಪಾಲಿಸಿರಿ. ಮಾತೆ ಮರಿಯಮ್ಮನವರ ಬಿನ್ನಗಳ ಮುಖಾಂತರ, ಸಂತ ಜೋಸೆಫರ ಬಿನ್ನಗಳ ಮುಖಾಂತರ, ಸಂತ 10ನೇ ಭಕ್ತಿನಾಥರ ಬಿನ್ನಗಳ ಮುಖಾಂತರ ಈ ವಿಶ್ವವನ್ನು ಕರೋನಾ ಸೋಂಕಿನಿಂದ ವಿಮುಕ್ತಗೊಳಿಸಿರಿ. ಆಮೇಲೆ ಪ್ರಾರ್ಥಿಸೋಣ. ಪ್ರಭು ಈ ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲ್ಪಿಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತ ದೇವರೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಡು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ದೇವರಾಲಯ ನಿಮ್ಮ ಕರೆದು ಕ್ರಿಸ್ತನ ಪ್ರೀತಿಯ ತೋರಿಸಿದೆ. ನೂತನ ಬಾಳನ್ನು ಅನುಗೊಳಿಸಿ ಪರಸ್ಪರ ಪ್ರೀತಿಸ ಹೇಳುತ್ತಿದೆ. ದೇವರಾಲಯ ನಿಮ್ಮ ಕರೆದು ಕ್ರಿಸ್ತನ ಪ್ರೀತಿಯ ತೋರಿಸಿದೆ. ನೂತನ ಬಾಳನ್ನು ಅನುಗೊಳಿಸಿ ಪರಸ್ಪರ ಪ್ರೀತಿಸ ಹೇಳುತ್ತಿದೆ. ಸುಸ್ವಾಗತ ನಿಮಗೆ, ಸುಸ್ವಾಗತ ನಿಮಗೆ, ಸುಸ್ವಾಗತ ನಿಮಗೆ, ಸುಸ್ವಾಗತ ನಿಮಗೆ. ಹಸಿರಿನ ಬನದಲ್ಲಿ ಹೂವರಳಿ ಸುಂದರ ಪರಿಮಳ ಸೂಸುತ್ತಿದೆ. ಅರಳಿದ ಹೂಗಳು ತುಳಿಸೇರಿ ಸೃಷ್ಟಿಯ ಒಡೆಯನ ಸೇರುತ್ತಿದೆ. ಬಂದಿರಿ ಹೋಗುವ ಆಲಯಕ್ಕೆ, ದೇವರ ಸನ್ನಿಧಿಗೆ. ದೇವರ ಆಲಯ ನಿಮ್ಮ ಕರೆದು ಕ್ರಿಸ್ತನ ಪ್ರೀತಿಯ ತೋರಿಸಿದೆ. ನೂತನ ಬಾಳನ್ನು ಅನುಗೊಳಿಸಿ ಪರಸ್ಪರ ಪ್ರೀತಿಸ ಹೇಳುತ್ತಿದೆ. ಸುಸ್ವಾಗತ ನಿಮಗೆ, ಸುಸ್ವಾಗತ ನಿಮಗೆ, ಸುಸ್ವಾಗತ ನಿಮಗೆ, ಸುಸ್ವಾಗತ ನಿಮಗೆ. ಆತ್ಮೀಯರೇ, ವರ್ಷದ ಸಾಧಾರಣ ಕಾಲದ 23ನೇ ಭಾನುವಾರದ ಆನ್ಲೈನ್ ದಿವ್ಯ ಬಲಿ ಪೂಜೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ನ್ಯೂನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಆದ್ಮೇಲೆ ದಿವ್ಯ ಬಲಿ ಪೂಜೆಯಲ್ಲಿ ಯೋಗ್ಯವಾಗಿ ಭಾಗಿಯಾಗುವಂತೆ ನಮ್ಮ ತಪ್ಪನ್ನೊಪ್ಪಿ ದೇವರ ಕರುಣೆಗಾಗಿ ಬೇಡೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆ ಎಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಮನ್ನಿಸಿ ನಮ್ಮನ್ನು ನಿತ್ಯ ಜೀವದೆಡೆಗೆ ಕರೆದೊಯ್ಯಲಿ. ಆಮೆನ್. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ,
ಮೌನದ ದೇವರಿಗೆ ಮಹಿಮೆ ಸಲ್ಲಲಿ, ಸುಮನ ಶ್ರೇಷ್ಠ ಮನುಜರಿಗೆ ಶಾಂತಿ ಲಭಿಸಲಿ. ಮಹೋನ್ನತ ದೇವರಿಗೆ ಮಹಿಮೆ ಸಲ್ಲಲಿ, ಸುಮನ ಶ್ರೇಷ್ಠ ಮನುಜರಿಗೆ ಶಾಂತಿ ಲಭಿಸಲಿ. ಪೂರ್ಣದ ದೇವರೇ ಸ್ವರ್ಗರಾಜರೇ, ಸರ್ವಶಕ್ತರೇ, ಸೃಷ್ಟಿ ಮೂಲರೇ, ಹೊಗಳಿ ಸ್ತುತಿಸಿ ಹಾಡುವೆವು, ನುತಿಸಿ ಭಜಿಸಿ ಮಡಿವೆವು. ಉನ್ನತ ನಿಮ್ಮ ಮಹಿಮೆಗಾಗಿಯೇ ಮಹಿಮೆ ಹಾಡಿ ನಮಿತೆವು, ಮಹಿಮೆ ಹಾಡಿ ನಮಿತೆವು. ಮಹೋನ್ನತ ದೇವರಿಗೆ ಮಹಿಮೆ ಸಲ್ಲಲಿ, ಸುಮನ ಶ್ರೇಷ್ಠ ಮನುಜರಿಗೆ ಶಾಂತಿ ಲಭಿಸಲಿ. ದೇವರ ಪುತ್ರರೇ ಯೇಸು ಕ್ರಿಸ್ತರೇ, ಶುದ್ಧ ದೇವರೇ, ಮುಕ್ತಿದಾತರೇ, ಪಾಪವ ನೀಗುವ ಕ್ರಿಸ್ತರೇ, ಪಾರ್ಶ್ವದೀರುವ ರಾಜರೇ, ಕರುಣೆ ತೋರಿಸಿ ಮೊರೆಯ ಆಲಿಸಿ, ದೇವರ ಕುರಿ ಮರಿಯೇ, ದೇವರ ಕುರಿ ಮರಿಯೇ. ಮಹೋನ್ನತ ದೇವರಿಗೆ ಮಹಿಮೆ ಸಲ್ಲಲಿ, ಸುಮನ ಶ್ರೇಷ್ಠ ಮನುಜರಿಗೆ ಶಾಂತಿ ಲಭಿಸಲಿ. ತಂದೆಯ ಪಾರ್ಶ್ವದಿ ಕುಳಿತು ರಾಜುತ್ತ, ಪಾವನಾತ್ಮನ ಜೊತೆಯ ಬಾಳುತ್ತ, ಓರ್ವರೆ ನೀವು ಶುದ್ಧರು, ಓರ್ವರೆ ನೀವು ಕರ್ತರು, ನೀವೋರ್ವರೆ ಮೌನತರು. ಪ್ರಾರ್ಥಿಸೋಣ. ದೇವರೇ, ರಕ್ಷಣೆಯನ್ನು ದತ್ತು ಸ್ವೀಕಾರವನ್ನು ನಿಮ್ಮಿಂದಲೇ ಪಡೆದಿದ್ದೇವೆ. ನಿಮ್ಮ ಮಮತೆಯ ಮಕ್ಕಳನ್ನು ದಯೆಯಿಂದ ಈಕ್ಷಿಸಿರಿ. ಕ್ರಿಸ್ತರಲ್ಲಿ ವಿಶ್ವಾಸವಿಡುವವರು ನೈಜ ಸ್ವಾತಂತ್ರ್ಯವನ್ನು ಅಳಿಯದ ಪಿತ್ರಾರ್ಜಿತ ವಾದ್ಯವನ್ನು ಪಡೆಯುವಂತೆ ಆಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕ್ರಿಸ್ತಪೂರ್ವ 586ರಲ್ಲಿ ಜೆರುಸಲೇಮಿನ ಪತನದ ನಂತರ ಬ್ಯಾಬಿಲೋನಿಗೆ ಸೆರೆ ಹೋದವರಲ್ಲಿ ಪ್ರವಾದಿ ಎಜ್ಕೀಯೇಲ ಒಬ್ಬ. ಬ್ಯಾಬಿಲೋನಿನ ಅರಸ ನೆಬೂಕದ್ನೆಚ್ಚರನು ಇವರನ್ನು ಗಡೀಪಾರು ಮಾಡುತ್ತಾನೆ. ಅನ್ಯ ನಾಡಿನಲ್ಲಿ ಅನ್ಯ ದೇವರುಗಳ ಮಧ್ಯೆ ಜೀವಿಸುತ್ತಿದ್ದ ಇಸ್ರಾಯೇಲರು ಸರ್ವೇಶ್ವರ ದೇವರಿಗೆ ಪ್ರಾಮಾಣಿಕವಾಗಿರುವಂತೆ ಎಚ್ಚರಿಸಲು ದೇವರು ಪ್ರವಾದಿ ಎಜ್ಕೀಯೇಲನಿಗೆ ಕರೆ ನೀಡುತ್ತಾರೆ. ಪ್ರವಾದಿ ಎಜ್ಕೀಯೇಲನ ಗ್ರಂಥದಿಂದ ಇಂದಿನ ಮೊದಲನೆಯ ವಾಕ್ಯ. ಕರ್ತರು ನನಗೆ ಇಂತೆಂದರು, ನರಪುತ್ರನೇ, ನಾನು ನಿನ್ನನ್ನು ಇಸ್ರಾಯೇಲ್ ವಂಶದವರಿಗೆ ಕಾವಲುಗಾರನಾಗಿ
ನೇಮಿಸಿದ್ದೇನೆ. ನೀನು ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ನನ್ನ ದೂತನಾಗಿ ಅವರನ್ನು ಎಚ್ಚರಪಡಿಸು. ನಾನು ದುಷ್ಟನಿಗೆ, ದುಷ್ಟನೇ, ನೀನು ಸತ್ತೇ ಸಾಯುವೆ ಎಂದು ನುಡಿಯುವಾಗ ನೀನು ಆ ದುಷ್ಟನನ್ನು ತನ್ನ ದುರ್ಮಾರ್ಗದಿಂದ ತಪ್ಪಿಸಲು ಅವನನ್ನು ಎಚ್ಚರಪಡಿಸದೆ ಹೋದರೆ ಅವನು ತನ್ನ ಅಪರಾಧದಿಂದಲೇ ಸಾಯಬೇಕಾಗುವುದು. ಅವನ ಮರಣಕ್ಕೆ ಹೊಣೆಯಾದ ನಿನಗೆ ಮುಯ್ಯಿ ತೀರಿಸುವೆನು. ಆದರೆ ನೀನು ದುಷ್ಟನನ್ನು ದುರ್ಮಾರ್ಗದಿಂದ ತಪ್ಪಿಸಲು ಅವನನ್ನು ಎಚ್ಚರಿಸಿದರೂ ಇವನು ಅದನ್ನು ಬಿಡದೇ ಹೋದರೆ ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳುವೆ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ಜಗವೆಲ್ಲ ಬೆಳಕಾಗಿ ಬಾರೇಗ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ. ನನ್ನ ಬದುಕಿನ ಹಗಲಲ್ಲಿ ಬಾರೇಗ, ಈ ಹಗಲನ್ನು ಏಕಾಂತವೇ. ಹೊತ್ತು ಹೋಗಲು ನೀ ಬರಬೇಡಿ ಬಾಳಲು, ಕತ್ತಲಾಗಲು ನೀ ಬದುಕು ನೀನಿದ್ದಲ್ಲಿ. ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ. ನನ್ನ ಬದುಕಿನ ಹಗಲಲ್ಲಿ ಬಾ ದೇವ, ಈ ಹಗಲಲ್ಲೂ ಏಕಾಂತವೇ. ಹೊತ್ತು ಹೋಗಲು ನೀ ಬರದೆ ಬಾಳಲಿ, ಕತ್ತಲಾಗದು ಈ ಬದುಕು ನೀನಿದ್ದಲ್ಲಿ. ನೀರದ ಮನೆಯಲ್ಲಿ ನಾನ್ಯಾರು, ಈ ಮನೆಯ ಹಂಗೆ ತಟ್ಟು. ಮನೆಯೊಳೆಯ ಮನೆಯೊಳಗೆ ನೀನಿಲ್ಲದೆ, ಒಳಗೆಲ್ಲ ಉಸಿ ಬದುಕು. ನೀನಿರದ ಮನೆಯಲ್ಲಿ ನಾನ್ಯಾರು, ಈ ಮನೆಯ ಅಂಗೀತಕ್ಕೋ. ಮನೆಯೊಡೆಯ ಮನೆಯೊಳಗೆ ನೀನಿಲ್ಲದೆ, ಒಳಗೆಲ್ಲ ಹುಸಿ ಬದುಕು. ನಡೆಯಲ್ಲಿ ನುಡಿಯಲ್ಲಿ ನೀನಿಲ್ಲದೆ, ಬೈರನ್ನ ಚೆಲುವೆ ಚತೋ. ನಡೆಯಲ್ಲಿ ನುಡಿಯಲ್ಲಿ ನೀನಿಲ್ಲದೆ, ಬಹಿರಂಗ ಚೆಲುವೆ ಜಗೋ. ಸಾಕಾರ ನೀನು, ನನ್ನಲ್ಲಿ ನೀನಾಗಿರು. ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ. ನಿಜವಾದ ಪ್ರೀತಿ ಯಾವುದು? ನಿಜವಾದ ಪ್ರೀತಿ ಅಂದರೇನು? ನಿಜವಾದ ಪ್ರೀತಿಯನ್ನು ಗುರುತಿಸುವುದು ಹೇಗೆ ಎಂಬೆಲ್ಲ ಪ್ರಶ್ನೆಗಳು ನಮ್ಮಲ್ಲಿ ಮೂಡುವುದು ಸಹಜ. ನಾವು ಪರರನ್ನು ನಿಜವಾಗಿಯೂ ಪ್ರೀತಿಸಿದ್ದೇ ಆದರೆ ಹೇಗೆ ಬದುಕಬೇಕೆಂದು ಸಂತ ಪೌಲ ಇಂದಿನ ವಾಚನದಲ್ಲಿ ವಿವರಿಸುತ್ತಾರೆ. ಸಂತ ಪೌಲ ರೋಮನರಿಗೆ ಬರೆದ ಪತ್ರದಿಂದ ಇಂದಿನ 2ನೆಯ ವಾಚನ. ಸಹೋದರರೇ, ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ವಿಧವಾದ ಋಣವೂ ನಿಮಗಿರಬಾರದು. ಏಕೆಂದರೆ ಪರರನ್ನು ಪ್ರೀತಿಸುವವನು ಧರ್ಮಶಾಸ್ತ್ರವನ್ನು ಪೂರ್ಣವಾಗಿ ನೆರವೇರಿಸಿದವನು. ವ್ಯಭಿಚಾರ ಮಾಡಬೇಡ, ಕೊಲ್ಲಬೇಡ, ಕಳ್ಳಬೇಡ, ದುರಾಶೆ ಪಡಬೇಡ, ಈ ಮುಂತಾದ ಆಜ್ಞೆಗಳೆಲ್ಲವೂ
ನೀನು ನಿನ್ನನ್ನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವರನ್ನು ಪ್ರೀತಿಸು ಎಂಬ ಒಂದೇ ಆಜ್ಞೆಯಲ್ಲಿ ಅಡಗಿದೆ. ಪ್ರೀತಿಯು ಪರರಿಗೆ ಕೇಡು ಬಗೆಯದು. ಆದ ಕಾರಣ ಪ್ರೀತಿಯೇ ಧರ್ಮಶಾಸ್ತ್ರದ ಪೂರೈಕೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. Alleluia, 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 alleluia. Alleluia, alleluia, ಸಾರಲು ದೀನರಿಗೆ ಶುಭ ಸಂದೇಶವನ್ನು, ಬಂಧಿತರೆಲ್ಲರಿಗೆ ಬಿಡುಗಡೆ ಪ್ರಕಟಿಸಲು ಪ್ರಭುವೇ ಎನ್ನನ್ನು ಅಭಿಷೇಕಿಸಿದ್ದಾರೆ. Alleluia, 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 alleluia. ಪ್ರಭು, ಪಾಪಿಯಾದ ನಾನು ನಿಮ್ಮ ಶುಭ ಸಂದೇಶವನ್ನು ಸಮಂಜಸವಾಗಿ ಸಾರುವಾಗಿ ನನ್ನ ಹೃದಯವನ್ನು ಅದನ್ನು ಪರಿಶುದ್ಧಗೊಳಿಸಿರಿ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಮಥಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಶಿಷ್ಯರಿಗೆ ಹೀಗೆಂದರು, ನಿನ್ನ ಸಹೋದರನು ನಿನಗೆ ಅಪರಾಧ ಮಾಡಿದರೆ ನೀವು ಹೋಗಿ ನೀವಿಬ್ಬರೇ ಇರುವಾಗ ಅವನ ತಪ್ಪನ್ನು ಮನಗಾಣಿಸು. ಅವನು ನಿನಗೆ ಕಿವಿಗೊಟ್ಟರೆ ಅವನ ಸಹೋದರತ್ವ ನೀನು ಮತ್ತೆ ಗಳಿಸಿಕೊಂಡಂತೆ ಆಗುವುದು. ಒಂದು ವೇಳೆ ಅವನು ನಿನಗೆ ಕಿವಿಗೊಡದೆ ಹೋದರೆ ಒಬ್ಬಿಬ್ಬರನ್ನು ನಿನ್ನ ಸಂಗಡ ಕರೆದುಕೊಂಡು ಹೋಗು. ಹೀಗೆ ಇಬ್ಬರು ಅಥವಾ ಮೂವರು ವ್ಯಕ್ತಿಗಳ ಸಮ್ಮುಖದಲ್ಲಿ ಪ್ರತಿಯೊಂದು ಮಾತು ಇತ್ಯರ್ಥವಾಗಲಿ. ಅವರಿಗೂ ಅವನು ಕಿವಿಗೊಡದೆ ಹೋದಲ್ಲಿ ಧರ್ಮಸಭೆಗೆ ತಿಳಿಸು. ಧರ್ಮಸಭೆಗೂ ಅವನು ಕಿವಿಗೊಡದೆ ಹೋದರೆ ಅವನು ಧರ್ಮಭ್ರಷ್ಟ ಹಾಗೂ ಬಹಿಷ್ಕೃತ ಎಂದು ಪರಿಗಣಿಸಿ ನೀವು ಇಹದಲ್ಲಿ ಏನನ್ನು ಬಂಧಿಸುತ್ತೀರೋ ಅದು ಪರದಲ್ಲೂ ಬಂಧಿಸಲಾಗುವುದು. ನೀವು ಇಹದಲ್ಲಿ ಏನನ್ನು ಬಿಚ್ಚುತ್ತೀರೋ ಅದು ಪರದಲ್ಲೂ ಬಿಚ್ಚಲಾಗುವುದು ಎಂದು ನಿಮಗೆ ಖಚಿತವಾಗಿ ಹೇಳುತ್ತೇನೆ. ಇನ್ನು ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳುವ ಯಾವುದಾದರೊಂದು ವಿಷಯವಾಗಿ ಇಹಲೋಕದಲ್ಲಿ ಒಮ್ಮನಸುಳ್ಳವರಾಗಿದ್ದರೆ ಅದು ಸ್ವರ್ಗದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಕೈಗೂಡುತ್ತದೆ. ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಸೇರಿರುತ್ತಾರೋ ಅಲ್ಲಿ ನಾನು ಅವರ ಮಧ್ಯೆ ಇರುತ್ತೇನೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತನೇ ನಿಮಗೆ ಸ್ತುತಿ ಸಲ್ಲಲಿ. ಆತ್ಮೀಯರೇ, ಆಧ್ಯಾತ್ಮಿಕವಾದ 7 ಕಾರುಣ್ಯ ಸೇವೆಗಳಲ್ಲಿ
ದುಷ್ಟತೆಯ ವ್ಯಕ್ತಿಗಳಿಗೆ ಉಪದೇಶ ನೀಡುವುದು. ಕ್ಯಾಟಿಸಮ್ ಆಫ್ ದ ಕ್ಯಾಥಲಿಕ್ ಚರ್ಚ್ 2447ನೇ ವಾಕ್ಯದಲ್ಲಿ ಇದು ಲಿಖಿತವಾಗಿದೆ. ಅರಿವಿಲ್ಲದವರಿಗೆ ಬೋಧಿಸುವುದು ಹಾಗೂ ಸಂಶಯಾಸ್ಪದ ವ್ಯಕ್ತಿಗಳಿಗೆ ಮತ್ತು ದುಷ್ಟರಿಗೆ ಉಪದೇಶ ನೀಡುವುದು ಪರಸ್ಪರ ಸಂಬಂಧವಿರುವ ಕಾರುಣ್ಯ ಸೇವೆ. ಇವುಗಳ ಗುರಿ ವ್ಯತ್ಯಾಸವಾಗಿದೆ. ನಿತ್ಯ ರಕ್ಷಣೆಗೆ ಅಗತ್ಯವಾದ ಅರಿವನ್ನು ನೀಡುವುದೆಂಬುದು ಮೊದಲನೆಯ ಗುರಿ. ನಿತ್ಯ ರಕ್ಷಣೆಗೆ ಅಗತ್ಯವಾದ ನಿಶ್ಚಯವನ್ನು ತೆಗೆದುಕೊಳ್ಳಲಿರುವ ಸಹಾಯ ಎರಡನೆಯ ಗುರಿ. ಆದ್ದರಿಂದ ದುಷ್ಟರನ್ನು ದುಷ್ಟರಾಗಿಯೇ ಉಳಿಯಲು ನಾವು ಬಿಡಬಾರದು ಎಂದು ದೇವರು ಎಜೆಕಿಯೇಲ್ ಪ್ರವಾದಿಯ ಮುಖಾಂತರ ಇಂದಿನ ಮೊದಲನೆಯ ವಾಚನದಲ್ಲಿ ನಮಗೆ ಕರೆ ನೀಡುತ್ತಾರೆ. ಉಪದೇಶ ಅಥವಾ ತಿಳಿ ಹೇಳುವುದು ಎಂಬುದಕ್ಕೆ ಲ್ಯಾಟಿನ್ ಭಾಷೆಯ ಪದ ಕನ್ಸೂಲಿಯಂ. ಕನ್ಸೂಲಿಯಂ ಎಂದರೆ ಇಬ್ಬರು ಕೂಡಿ ನಿಶ್ಚಯಿಸುವ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳ, ಒಂದು ಯೋಜನೆಯನ್ನು ಸಿದ್ಧಪಡಿಸುವ, ಸಮಸ್ಯೆಗಳನ್ನು ಪರಿಹರಿಸುವ ಹಾಗೂ ಇತರ ವ್ಯಕ್ತಿಗೆ ಸಹಾಯ ಮಾಡುವುದೇ ಕನ್ಸಿಲಿಯಂ ಎಂಬ ಪದದ ಅರ್ಥ. ಈ ಕನ್ಸೂಲಿಯಂ ಎಂಬ ಪದದ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡುತ್ತಾ ಇಂದಿನ ಜಗದ್ಗುರುಗಳಾದ ಪೋಪ್ ಫ್ರಾನ್ಸಿಸ್ ಅವರು ಈ ಗುರುಗಳು ತಪ್ಪು ದಾರಿಯಲ್ಲಿ ನಡೆದಾಗ, ವಿಶೇಷವಾಗಿ ಲೈಂಗಿಕತೆಯ ವಿಷಯದಲ್ಲಿ ಅವರು ತಪ್ಪಿತಸ್ಥರಾದಾಗ ಧರ್ಮಾಧ್ಯಕ್ಷರುಗಳಿಗೆ ಎಚ್ಚರಿಕೆ ನೀಡುತ್ತಾರೆ. ತಪ್ಪಿತಸ್ಥ ಯಾಜಕರನ್ನು, ಗುರುಗಳನ್ನು ತಿದ್ದದೇ ಹೋದರೆ, ಅವರನ್ನು ಸರಮಾರ್ಗಕ್ಕೆ ತರದೇ ಹೋದರೆ ಹಾಗೂ ಅವರ ಕಪಟತನವನ್ನು ಮತ್ತು ಅವರ ಉದ್ದಟತನವನ್ನು ಮತ್ತು ಅವರ ಕೆಡುಕನ್ನು ನೀವು ತಿದ್ದದೇ ಹೋದರೆ ನೀವು ಸಹ ಆ ಪಾಪಕ್ಕೆ ಗುರಿಗಳಾಗುವಿರಿ ಎಂದು. ಯಾವ ಧರ್ಮಾಧ್ಯಕ್ಷ ತಮ್ಮ ಯಾಜಕರ ಮೇಲೆ ಯಾವ ಒಂದು ನಿಲುವು ತೆಗೆದುಕೊಳ್ಳದೇ ಇದ್ದಲ್ಲಿ ಪಾಪು ಜಗದ್ಗುರುಗಳು ಅವರ ಮೇಲೆ ನಿಲುವು ತೆಗೆದುಕೊಂಡು ಅವರನ್ನು ಸಸ್ಪೆಂಡ್ ಮಾಡಿದ ಹಲವಾರು ಕೇಸ್ಗಳನ್ನು ನೀವು ಪೇಪರ್ನಲ್ಲಿ ಓದಿರಬಹುದು. ಇಂದಿನ ಮೊದಲನೆಯ ವಾಚನದಲ್ಲಿ ದುಷ್ಟರನ್ನು ಸಿದ್ಧಪಡಿಸುವುದು ಹಾಗೂ ಸರಿಪಡಿಸುವುದು, ಸರಿದಾರಿಗೆ ತರುವುದು ಎಂಬ ಅಂಶ ಬಹಳ ಗಂಭೀರವಾಗಿ ನೀಡಲಾಗಿದೆ. ದುಷ್ಟತನ ಎಂದರೆ ನಾವು ತಪ್ಪು ದಾರಿಯಲ್ಲಿ ನಡೆಯುವುದು. ಎರಡನೇದಾಗಿ ಇತರರನ್ನು ತಪ್ಪು ಹಾದಿಗೆ ಹುರಿದುಂಬಿಸಿ ತಂದು ಅವರನ್ನು ಆ ತಪ್ಪು ಮಾರ್ಗದಲ್ಲಿ ಜೀವಿಸುವಂತೆ ಮಾಡುವುದು. ಮೂರನೇದಾಗಿ ಈ ದುಷ್ಟತನದ ಪರಮಾವಧಿ ಏನೆಂದರೆ ಒಬ್ಬ ವ್ಯಕ್ತಿ ತನ್ನ ಅಂಗವಿಕಲತೆ ಇರಬಹುದು, ಅಥವಾ ತನ್ನ ಅಸ್ವಸ್ಥತೆ ಇರಬಹುದು, ಅಥವಾ ತನ್ನ ಕುಂದುಕೊರತೆಗಳಿರಬಹುದು. ಇವುಗಳೆಲ್ಲವನ್ನು ಮಾತನಾಡುತ್ತಾ ಅದರ ಮುಖಾಂತರ ಇತರರ ಕರುಣೆ ಹಾಗೂ ಇತರರ ಪ್ರೀತಿಗೆ ಪಾತ್ರರಾಗುವಂತೆ ಕಣ್ಣೀರು ಸುರಿಸಿ ಇತರರ ಮನಸ್ಸನ್ನು, ಹೃದಯವನ್ನು ಗೆದ್ದುಕೊಳ್ಳುತ್ತಾನೆ. ಹೀಗೆ ಅವನಿಗಿರುವಂತಹ ಅನೇಕ ಬಲಹೀನತೆಗಳಲ್ಲಿ ಅವನು ಸರಿಪಡಿಸಿಕೊಳ್ಳಲು ಹಾಗೂ ದೇವರ ಬಳಿ ಸಾಗಲು ಯೋಚಿಸದೆ ಇನ್ನೂ ಕೆಟ್ಟ ಮಾರ್ಗದಲ್ಲಿ ನಡೆಯಲು ತನ್ನನ್ನೇ ಸಮರ್ಪಿಸಿಕೊಳ್ಳುತ್ತಾನೆ. ಇದರ ಪರಮಾವಧಿ ಏನೆಂದರೆ
ಅವನ ಬಳಿ ಅಥವಾ ಅವಳ ಬಳಿ ಬೀಳುವವರು ಸಹ ಅಂತಹ ಒಂದು ದುಷ್ಟತೆಗೆ, ಆ ಪರಿಸರಕ್ಕೆ ಬಿದ್ದು ಹೋಗುತ್ತಾರೆ. ಹೀಗೆ ತಪ್ಪು ದಾರಿಯಲ್ಲಿ ಬಿದ್ದು ತಪ್ಪು ಹಾದಿಯಲ್ಲಿ ನಡೆಯುವಂತಹ ವ್ಯಕ್ತಿಗಳನ್ನು ನಾವು ಸರಿ ದಾರಿಗೆ ತರಬೇಕು ಎಂಬುದೇ ಇಂದಿನ ವಾಚನಗಳ ಒಂದು ಅಳಲು ಹಾಗೂ ಕರೆ ಆಗಿದೆ. ಈಗ ತಪ್ಪು ಮಾಡಿದ್ದಾಳೆ ಅಥವಾ ಮಾಡಿದ್ದಾನೆ, ಇದು ನಾಯಿ ಹುಟ್ಟಿದ ಗಡುಗೆ ಎಂದು ಅವರನ್ನು ಬಿಟ್ಟು ನಾವು ಎಲ್ಲಾದರೂ ಸಾಯಲಿ ಎಂದು ಹೇಳಿದ್ರೆ ನಾವು ಪಾಪ ಕಟ್ಟಿಕೊಂಡು ನಮ್ಮ ರಕ್ಷಣೆಗೂ ನಾವು ಅಡ್ಡಿ ಹಾಕಿಕೊಳ್ಳುತ್ತೇವೆ. ಆದುದರಿಂದ ಸತಿಪತಿಗಳು ಪರಸ್ಪರ ಸಹಕಾರದಿಂದ ದುಷ್ಟತನದ ಒಂದು ತಿದ್ದುವ ಕೆಲಸಕ್ಕೆ ಮುಂದಾಗಬೇಕು. ಏಕೆಂದರೆ ನಾವು ದೇವರ ಮುಂದೆ ತಪ್ಪಿತಸ್ಥರು, ಘೋರವಾದ ಪಾಪಗಳಿಂದ ಅವರ ಮುಂದೆ ನಿಲ್ಲಲು ಯೋಗ್ಯರಲ್ಲದವರು. ಆದರೂ ಸಹ ಪ್ರಾಮಾಣಿಕತೆಯಿಂದ ದೇವರು ನಮ್ಮ ಹಿಂದೆ ಬರುತ್ತಾರೆ, ನಮ್ಮನ್ನು ಸಂರಕ್ಷಿಸಿ ಕಾದಿರಿಸಿ ಅವರ ಪುತ್ರ ಪುತ್ರಿ ಎಂದು ಅಂಗೀಕರಿಸುತ್ತಾರೆ. ಈ ನಿಟ್ಟಿನಲ್ಲಿ ನಾವು ದುಷ್ಟತನವನ್ನು ಎದುರಿಸಿ ಆ ದುಷ್ಟತೆಯಿಂದ ನಮ್ಮವರನ್ನು ನಾವು ಕಾಪಾಡಲು ನಾವು ದೇವರಿಂದ ಆದೇಶಕ್ಕೆ ಒಳಗಾಗಿದ್ದೇವೆ. ಆದುದರಿಂದ ನಾವು ನಮ್ಮನ್ನೇ ಈ ಒಂದು ಉತ್ತಮ ಕಾರ್ಯಕ್ಕಾಗಿ ಸಮರ್ಪಿಸಿಕೊಳ್ಳಬೇಕು. ಈ ದುಷ್ಟತೆ ಅಥವಾ ದುಷ್ಟತನ ಹೇಗೆ ಬರುವುದು ಎಂಬುದನ್ನು ನಾನು ವಿವರಿಸಿದ್ದೇನೆ. ಹಾಗೆ ಈ ದುಷ್ಟತನದ ಒಂದು ಅಂಶಗಳು ಯಾವ ರೀತಿ ತಲೆದೂರುತ್ತೆ ಎಂಬುದನ್ನು ಇಂದಿನ 2ನೆಯ ವಾಚನ ಸಂತ ಪೌಲರು ರೋಮನರಿಗೆ ಬರೆದ ಪತ್ರದ ಮುಖಾಂತರ ನಮಗೆ ಸ್ಪಷ್ಟ ವಾಕ್ಯಗಳಲ್ಲಿ ನುಡಿಯುತ್ತಾರೆ. ಅದೇನೆಂದರೆ, ವ್ಯಭಿಚಾರ ಮಾಡಬೇಡ, ಕೊಲಬೇಡ, ಕಳಬೇಡ, ದುರಾಸೆ ಪಡಬೇಡ. ಈ ಮುಂತಾದ ಆಜ್ಞೆಗಳೆಲ್ಲವೂ ನೀನು ನಿನ್ನನ್ನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನ್ನು ಪ್ರೀತಿಸು ಎಂಬ ಒಂದೇ ಆಜ್ಞೆಯಲ್ಲಿ ಅಡಗಿದೆ ಎಂದು ಲಿಖಿತವಾಗಿದೆ. ಈ ದುಷ್ಟತನ ಬರುವುದು ನಾವು ಈ ಕಟ್ಟಳೆಗಳನ್ನು ಅನುಸರಿಸದೇ ಇರುವಂತಹ ಸಂದರ್ಭದಲ್ಲಿ. ಆದುದರಿಂದಲೇ ದೇವರು ಹಳೆಯ ಒಡಂಬಡಿಕೆಯಲ್ಲಿ ಸದಾಕಾಲ ಹೇಳುವುದು, ದ ಲಾರ್ಡ್ ವಿಲ್ ಎಕ್ಸ್ಪ್ಲೋರ್ ಯುವರ್ ಲಾಯನ್ಸ್, ಅಂದರೆ ನಿನ್ನ ಸ್ವಂತ ಪಟ್ಟಿಯನ್ನ ದೇವರು ಸದಾ ಪರೀಕ್ಷಿಸುತ್ತಿದ್ದಾರೆ. ಎಚ್ಚರಿಕೆಯಿಂದ ಇರು, ತಪ್ಪಿತಸ್ಥನಾಗಬೇಡ, ದಾರಿ ತಪ್ಪಬೇಡ, ಹಾಗೂ ವ್ಯಭಿಚಾರ ಇದರಲ್ಲಿ ಬೀಳಬೇಡ ಎಂಬ ಅಂಶವನ್ನು ಹಳೇ ಒಡಂಬಡಿಕೆ ಹಾಗೂ ಮೋಶೆ ಕಾಲದಲ್ಲಿ ಹಾಗೂ ಪ್ರಭು ಯೇಸು ಕ್ರಿಸ್ತರ ಸಮಕಾಲಿನಲ್ಲಿ ಹಾಗೂ ಇತ್ತೀಚಿನ ಕಾಲದಲ್ಲಿ ನಮ್ಮ ಸಮಕಾಲಿನಲ್ಲಿ ಈ ಎಲ್ಲ ದುಷ್ಟತನ ನಡೆದುಕೊಂಡು ಬರುತ್ತಲೇ ಇದೆ. ಆದುದರಿಂದ ಅವರ ಎಚ್ಚರಿಕೆ ಸಹ ನಮಗೆ ಪವಿತ್ರ ಗ್ರಂಥದ ಮುಖಾಂತರ ಬರುತ್ತಲೇ ಇದೆ. ಹಾಗೂ ನಾವು ಈ ದುಷ್ಟತನಕ್ಕೆ ಯಾವ ರೀತಿ ಬೀಳುತ್ತೇವೆ ಎಂದರೆ, ನಮ್ಮ ಯೌವನಾವಸ್ಥೆಯಲ್ಲಿ ಹಾಗೂ ದುಷ್ಪ್ರೇರಣೆಯಿಂದಾಗಿ, 2ನೇದಾಗಿ, 3ನೇದಾಗಿ ನಮಗೆ ಮನರಂಜನೆ ಹಾಗೂ ಎಲ್ಲ ವಿಧವಾದ ಆಸೆ ಆಮಿಷಗಳು ಹಾಗೂ ಲೌಕಿಕ ಮತ್ತು ಆಕರ್ಷಣೆಯ ಯೌವನಸ್ಥ ಒಂದು ಘಟಕದಲ್ಲಿ ನಮಗೆ ಆಗುವಂತಹ ಶೋಧನೆಗಳಿಂದ ನಾವು ಇದರಲ್ಲಿ ಬಿದ್ದು ಬಿಡುತ್ತೇವೆ. ಆದುದರಿಂದ ವ್ಯಭಿಚಾರ ಮಾಡಬೇಡ ಎಂದಾಗ ನಾವು ವಿವಾಹ ಜೀವನದಲ್ಲಿ ಪ್ರಾಮಾಣಿಕರಾಗಿರಬೇಕು ಎಂಬುದರ ಬಗ್ಗೆ ಗಮನ ಹರಿಸಬೇಕು. 2ನೇದಾಗಿ ಕೊಲ್ಲಬೇಡ ಎಂದಾಗ, ತಪ್ಪು ಮಾಡಿದಾಗ ನಾವು ನಮ್ಮ ಸತಿ ಪತಿ ಇವರ ಅಂತರಂಗವನ್ನೇ ಕೊಲ್ಲುವಂತಹ ಕೆಲಸ ಮಾಡುತ್ತೇವೆ. ಅಪ್ರಾಮಾಣಿಕತೆಯಿಂದ ಹಾಗೂ ಕಠಿಣವಾದ ಪದಗಳಿಂದ ಅವರ ಅಂತರಂಗವನ್ನು ನಾಶ ಮಾಡುತ್ತೇವೆ. ಹಾಗೂ ಕಳಬೇಡ, ದುರಾಸ ಪಡಬೇಡ
ಎಂಬಂತಹ ಈ ಎಲ್ಲ ಆಜ್ಞೆಗಳನ್ನು ನಾವು ಪರಿಪಾಲಿಸದೇ ಇದ್ದಾಗ ನಾವು ಅನೇಕ ಸಮಸ್ಯೆಗಳಿಗೆ ಒಳಗಾಗುತ್ತೇವೆ. ಹಾಗೂ ದುರ್ಮಾರ್ಗಕ್ಕೆ ಬೀಳಲು ಪ್ರೇರೇಪಿಸುವ, ಹುರಿದುಂಬಿಸುವವರಿಗೆ ಕ್ಷಮೆಯೇ ಇರುವುದಿಲ್ಲ. ಅವರು ಅದಕ್ಕೆ ಧರ್ಮಸಭೆ ಸಹ ಪಾಪುಜನಗಳು ಕ್ಷಮಿಸುವುದಿಲ್ಲ, ಅವರನ್ನು ಸಸ್ಪೆಂಡ್ ಮಾಡೇ ಮಾಡ್ತಾರೆ. ಅದೇ ರೀತಿ ಇಂತಹ ಪಾಪಗಳಿಗೆ ತಮ್ಮನ್ನೇ ಸಮರ್ಪಿಸಿಕೊಳ್ಳುವವರಿಗೆ ಎಂಥ ವಿಧದಲ್ಲೂ ದೇವರು ಖಂಡಿತವಾಗಿ ಕ್ಷಮಿಸುವುದಿಲ್ಲ, ಅವರು ಶಿಕ್ಷೆಗೆ ಗುರಿಯಾಗುತ್ತಾರೆ. ಆದುದರಿಂದಲೇ ಎಜೇಕಿಯೇಲ್ ಪ್ರವಾದಿಯ ಮುಖಾಂತರ ನಿನ್ನನ್ನು ಕಾವಲುಗಾರನಾಗಿಸಿದ್ದೇನೆ, ನೀನು ಹೋಗಿ ಅವರನ್ನು ತಿದ್ದು ಅವರಿಗೆ ಬುದ್ಧಿ ಹೇಳು, ಅವರನ್ನು ಒಳ್ಳೆಯ ದಾರಿಗೆ, ಸರಿ ದಾರಿಗೆ ತೆಗೆದುಕೊಂಡು ಬಾ. ನೀನು ಇಷ್ಟು ಮಾಡಿದರೆ ನೀನು ನಿನ್ನನ್ನೇ ರಕ್ಷಿಸಿಕೊಳ್ಳುವೆ, ಅಷ್ಟು ಮಾಡದಿದ್ದರೆ ನಿನಗೂ ಆಪತ್ತು ಎಂಬ ಎಚ್ಚರಿಕೆಯನ್ನು ನೀಡುತ್ತಾ, ಮಾತನ್ನು ಕೇಳಿಯೂ ದುರ್ಮಾರ್ಗವನ್ನು ಬಿಡದೆ ದುಷ್ಟತನದಲ್ಲಿಯೇ ಮುಂದುವರಿಯುವವನು ಖಂಡಿತವಾಗಿ ನಾಶವಾಗಿ ಹೋಗುತ್ತಾನೆ ಎಂಬುದರ ಬಗ್ಗೆ ನಮಗೆ ಮಾಹಿತಿ ನೀಡಲಾಗಿದೆ. ಹಾಗೂ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಕ್ರಿಸ್ತರು ನಮಗೆ ವಿರೋಧವಾಗಿ ತಪ್ಪು ಮಾಡಿದವರಿಗೆ ಸ್ವಂತವಾಗಿ ಬುದ್ಧಿ ಹೇಳು, ನಿನ್ನ ಮಾತನ್ನು ಕೇಳದಿದ್ದರೆ ಇಬ್ಬರನ್ನು ಕರೆದುಕೊಂಡು ಹೋಗಿ ಬುದ್ಧಿ ಹೇಳು, ಅವರ ಮಾತನ್ನು ಕೇಳದೆ ಹೋದರೆ ಧರ್ಮಸಭೆಗೆ ತಿಳಿಸು, ಧರ್ಮಸಭೆಯ ಮಾತನ್ನು ಅವನು ಕೇಳದೆ ಹೋದರೆ ಅವನನ್ನು ಬಹಿಷ್ಕೃತ, ಭ್ರಷ್ಟ ಹಾಗೂ ಅನ್ಯ ಜನಾಂಗದವನು ಎಂದು ಅವನನ್ನು ತೊರೆದು ಬಿಡಿರಿ ಎಂದು ಬಹಳ ಕಠಿಣವಾದ ಮಾತುಗಳಿಂದ ಪ್ರಭು ಇಂದಿನ ಶುಭ ಸಂದೇಶದಲ್ಲಿ ಹೇಳುತ್ತಾರೆ. ಆತ್ಮೀಯರೇ, ಇಂದಿನ ಈ ವಾಕ್ಯಗಳು ನಮಗೆ ಎಚ್ಚರಿಕೆಯ ವಾಕ್ಯಗಳಾಗಿದೆ. ಆದುದರಿಂದ ಲ್ಯಾಟಿನ್ ಭಾಷೆಯ ಕೊನ್ಸೂಲಿಯಂ ಎಂಬ ಪದ ನಮ್ಮೆಲ್ಲರನ್ನು ದುರ್ಮಾರ್ಗದಿಂದ ಸನ್ಮಾರ್ಗಕ್ಕೆ ಕೊಂಡೊಯ್ಯಲು ದೇವರೇ ನೀಡಿರುವ ಒಂದು ಕೊಡುಗೆ. ಈ ಕೊನ್ಸೂಲಿಯಂ ಎಂಬ ಪದದ ಮುಖಾಂತರ ಕೂಡಿ ನಿಶ್ಚಯಿಸೋಣ ಹಾಗೂ ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳೋಣ, ಒಂದು ಯೋಜನೆಯನ್ನು ಸಿದ್ಧಪಡಿಸೋಣ, ಸಮಸ್ಯೆಗಳನ್ನು ಪರಿಹರಿಸೋಣ. ಆದರೂ ಹಾಗೂ ದುಷ್ಟ ಹಾಗೂ ಕ್ಲಿಷ್ಟವಾದ ಜೀವನವನ್ನು ನಡೆಸುವಂತಹ ನಮ್ಮ ಸಹೋದರ ಸಹೋದರಿಯರಿಗೆ ಸಹಾಯ ಮಾಡಲು ನಮ್ಮನ್ನೇ ಸಮರ್ಪಿಸಿಕೊಳ್ಳೋಣ. ಹೀಗೆ ನಾವು ಈ ಒಂದು ಆದೇಶವನ್ನು ಕಡೆಗಣಿಸಿ ದೇವರ ಆಜ್ಞೆಗೆ ಅನುಸಾರವಾಗಿ ನಡೆಯದಿದ್ದರೆ ನಾವು ತಪ್ಪಿತಸ್ಥರಾಗಿ ದೇವರ ಕೋಪಕ್ಕೂ ಶಿಕ್ಷೆಗೂ ಗುರಿಯಾಗುತ್ತೇವೆ. ಹಾಗೂ ದುರ್ಮಾರ್ಗದಲ್ಲಿ ಬೀಳಿಸುವ ಅವರೂ ಸಹ ನಾಶನ ಹೊಂದುತ್ತಾರೆ. ಇಂತಹ ಎಲ್ಲ ಪರಿಸ್ಥಿತಿಗಳಿಂದ ದೇವರು ನಮ್ಮೆಲ್ಲರನ್ನು ಕಾಪಾಡಲಿ ಎಂದು ಮುಂದುವರಿದು ಈ ದಿವ್ಯ ಬಲಿ ಪೂಜೆಯಲ್ಲಿ ಬೇಡೋಣ. ಆಮೇನ್. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪೋಂಚಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನಃಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮ ಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಮ್ಮನ್ನು ಪ್ರೀತಿಯಿಂದ ಸೃಷ್ಟಿಸಿ ತಮ್ಮ ಪ್ರೀತಿಯ ಬಾಂಧವ್ಯದಲ್ಲಿ ಒಂದಾಗಿಸಿದ್ದಾರೆ. ನಾವು ಕೇಳಿಕೊಳ್ಳುವ ಮುನ್ನವೇ ನಮ್ಮ ಅಗತ್ಯಗಳನ್ನು ಬಲ್ಲವರಾಗಿದ್ದಾರೆ. ಈಗ ನಾವು ಮಾಡುವ ಪ್ರಾರ್ಥನೆಗಳನ್ನು ಈಡೇರಿಸುವಂತೆ
ಅವರ ಮುಂದೆ ನಮ್ಮ ಭಿನ್ನಗಳನ್ನು ಇಡೋಣ. ನನ್ನ ದೇವರೇ, ನನ್ನ ತಂದೆ, ಈ ನಮ್ಮ ಪ್ರಾರ್ಥನೆ ಆಲಿಸಿರಿ. ಧರ್ಮಸಭೆಯನ್ನು ಮುನ್ನಡೆಸುವ ಹೊಣೆಯನ್ನು ಹೊತ್ತಿರುವ ನಮ್ಮ ಜಗದ್ಗುರು ಪೋಪ್ ಫ್ರಾನ್ಸಿಸ್ ಧರ್ಮಾಧ್ಯಕ್ಷರುಗಳು ಧರ್ಮಗುರುಗಳಿಗಾಗಿ ಪ್ರಾರ್ಥಿಸೋಣ. ತಮ್ಮ ಪಾಲನಾ ಕಾರ್ಯವನ್ನು ಪ್ರೀತಿ, ನಿಷ್ಠೆ, ಪ್ರಾಮಾಣಿಕತೆಯಿಂದ ನಿರ್ವಹಿಸಲು ಕ್ರಿಸ್ತ ಪ್ರೇರಣೆ ಪಡೆಯಲೆಂದು ಪ್ರಾರ್ಥಿಸೋಣ. ನನ್ನ ದೇವರೇ, ನನ್ನ ತಂದೆ, ಈ ನಮ್ಮ ಪ್ರಾರ್ಥನೆ ಆಲಿಸಿರಿ. ಶಾಲಾ ಕಾಲೇಜುಗಳಲ್ಲಿ ಬೋಧನೆ ಮಾಡುವ ಶಿಕ್ಷಕ ವೃಂದ, ಗುರು ಹಿರಿಯರಿಗಾಗಿ ಪ್ರಾರ್ಥಿಸೋಣ. ವಿದ್ಯಾರ್ಥಿಗಳು, ಹಿರಿಯರು ತಪ್ಪು ಮಾಡಿದಾಗ ಅವರನ್ನು ಶಿಕ್ಷಿಸದರೆ ಪ್ರೀತಿಯಿಂದ ತಿದ್ದುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಾ ಅವರ ಬೆಳವಣಿಗೆಗೆ ಶ್ರಮಿಸಲೆಂದು ಪ್ರಾರ್ಥಿಸೋಣ. ನನ್ನ ದೇವರೇ, ನನ್ನ ತಂದೆ, ಈ ನಮ್ಮ ಪ್ರಾರ್ಥನೆ ಆಲಿಸಿರಿ. ಯಹೂದಿ ಧರ್ಮದ ವಿರುದ್ಧ ಬಂಡಾಯ ಸಾರಿದ ಕ್ರಿಸ್ತನನ್ನು ಶಿಲುಬೆಗೇರಿಸಿದ ಫರಿಸಾಯರಂತೆ ಇಂದಿನ ಧಾರ್ಮಿಕ ಮುಖಂಡರು ಆಗದೆ ಬಂಡಾಯಗಾರರ ಆಶಯಗಳನ್ನು ಅರ್ಥ ಮಾಡಿಕೊಂಡು ಧರ್ಮಸಭೆಯ ಒಳಿತಿಗಾಗಿ ಜೊತೆಗೂಡಿ ಶ್ರಮಿಸಲೆಂದು ಪ್ರಾರ್ಥಿಸೋಣ. ನನ್ನ ದೇವರೇ, ನನ್ನ ತಂದೆ, ಈ ನಮ್ಮ ಪ್ರಾರ್ಥನೆ ಆಲಿಸಿರಿ. ಎಲ್ಲ ಭಕ್ತ ವಿಶ್ವಾಸಿಗಳು ಕ್ರಿಸ್ತನ ತತ್ವಗಳಿಗೆ, ಧರ್ಮಸಭೆಯ ಕಟ್ಟಳೆಗಳಿಗೆ, ಬೋಧನೆಗೆ ಬದ್ಧರಾಗಲೆಂದು ಪ್ರಾರ್ಥಿಸೋಣ. ಕ್ರಿಸ್ತನ ಆದರ್ಶವನ್ನು ಅನುಸರಿಸಿ ಎಲ್ಲರೂ ಪ್ರೀತಿ, ಸಮಾನತೆ, ಸಹಬಾಳ್ವೆಯಿಂದ ಬದುಕಲೆಂದು ಪ್ರಾರ್ಥಿಸೋಣ. ನನ್ನ ದೇವರೇ, ನನ್ನ ತಂದೆ, ಈ ನಮ್ಮ ಪ್ರಾರ್ಥನೆ ಆಲಿಸಿರಿ. ದಯಾಮಯ ತಂದೆಯೇ, ನಾವು ಮಾಡುವ ಪ್ರಾರ್ಥನೆಗಳನ್ನು ದಯೆಯಿಂದ ಆಲಿಸಿರಿ. ನಿಮ್ಮ ದೈವಿಕ ಪ್ರೇರಣೆಯಿಂದ ನಾವು ಸದಾ ಸನ್ನಡತೆಯಿಂದ ಜೀವಿಸಿ ಪರರನ್ನು ನಿಮ್ಮ ಬಳಿಗೆ ಕರೆತರುವ ಶಕ್ತಿಯನ್ನು ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ನಾಯೇನರ್ಪಿಸಲಿ ದೇವ ನನ್ನ ಕಾಣಿಕೆಯಾಗಿ, ಸೃಷ್ಟಿಯ ಕರ್ತನೇ, ಸರ್ವಸ್ವವು ನೀನೇ. ನಾಯೇನರ್ಪಿಸಲಿ ದೇವ ನನ್ನ ಕಾಣಿಕೆಯಾಗಿ, ಸೃಷ್ಟಿಯ ಕರ್ತನೇ, ಸರ್ವಸ್ವವು ನೀನೇ. ನಾಯೇನರ್ಪಿಸಲಿ
ಮಹಿಮೆ ದೇವಾ ತಾಯಿನರ್ಪಿಸಲಿ ದೇವಾ ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ದೇವರೇ, ನೀವು ನೈಜ ಪ್ರಾರ್ಥನೆಯ ಮತ್ತು ಶಾಂತಿಯ ಕೊಡುಗೆಯನ್ನು ನಮಗೆ ಕರುಣಿಸುತ್ತೀರಿ. ಈ ಅರ್ಪಣೆಯ ಮೂಲಕ ನಿಮ್ಮ ದೈವಿ ಮಹತ್ವಕ್ಕೆ ತಕ್ಕ ಸ್ಥಾನವನ್ನು ನೀಡುವಂತೆಯೋ ಈ ಪವಿತ್ರ ರಹಸ್ಯಗಳಲ್ಲಿ ಭಾಗವಹಿಸಿ ನಾವು ನಿಷ್ಠೆಯಿಂದ ಹೃನ್ಮನಗಳಲ್ಲಿ ಒಂದಾಗಿರುವಂತೆಯೋ ದಯೆಯಿಂದ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಅವನತಿಗೀಡಾದ ಮಾನವ ಸ್ವಭಾವವನ್ನು ಅವರು ತಮ್ಮ ಜನನದಿಂದ ಪುನಶ್ಚೇತನಗೊಳಿಸಿದರು. ತಮ್ಮ ಯಾತನೆಯಿಂದ ನಮ್ಮ ಪಾಪಗಳನ್ನು ಅಳಿಸಿ ಹಾಕಿದರು. ಮೃತರ ಮಧ್ಯದಿಂದ ಪುನಃಜೀವಂತರಾಗಿ ಏಳುವುದರ ಮೂಲಕ ನಿತ್ಯ ಜೀವದ ಮಾರ್ಗವನ್ನು ತೆರೆದಿದ್ದಾರೆ. ತಂದೆಯೇ, ನಿಮ್ಮ ಬಳಿಗೆ ಏರಿ ಹೋಗುವುದರ ಮೂಲಕ ಸ್ವರ್ಗದ ದ್ವಾರವನ್ನು ನಮಗೆ ತೆರೆದಿದ್ದಾರೆ. ಆದುದರಿಂದ ದೂತ ಸಂತರ ಸಮೂಹದೊಂದಿಗೆ ನಾವು ನಿಮ್ಮ ಮಹಿಮಾ ಗೀತೆಯನ್ನು ನಿರಂತರವಾಗಿ ಹಾಡುವುದೇನೆಂದರೆ, ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು. ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ ಹೋಸಾನ. ನಿಮ್ಮ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ ಹೋಸಾನ. ಮಹೋನ್ನತದಲ್ಲಿ ಹೋಸಾನ ಹೋಸಾನ ಹೋಸಾನ. ಮಹೋನ್ನತದಲ್ಲಿ ಹೋಸಾನ ಹೋಸಾನ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಪ್ರಭುವಿನ ನಾಮದಲ್ಲಿ ಬರುವವರು
ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ 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 ಮಹೋನ್ನತದಲ್ಲಿ ಹೋಸಾನ ಹೋಸಾನ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬಗ್ಗೆಯೂ ನೀವೇ. ಈ ಕೊಡುಗುಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ಯೇಸು ಮರಣ ಹೊಂದಿದರು, ಪುನರುತ್ಥಾನರಾಗಿ ಜೀವ ನೀಡಿದರು. ಯೇಸು ಪ್ರಭು ಪುನರಾಗಮಿಸಿ ಮರಳಿ ಬರುವರು, ಮರಳಿ ಬರುವರು. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆಯ ನೀವ ಈ ಪಾನವನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಒಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಒಂದಿಗೂ, ಸಕಲ ಯಾಜಕರೊಂದಿಗೂ ನಮ್ಮನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಸಂತ ಹತ್ತನೇ ಭಕ್ತಿನಾಥರೊಂದಿಗೂ, ಎಲ್ಲ ಕಾಲಗಳಲ್ಲಿ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೋ, ಇವರೊಂದಿಗೋ, ಇವರಲ್ಲಿಯೋ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯೋ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ.
ಕ್ರಿಸ್ತರ ಆಜ್ಞೆಯಿಂದ ಪ್ರೇರಿತರಾಗಿ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ನಾವು ಹಾಡುವುದೇನೆಂದರೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿ. ನಿರೀಕ್ಷಿಸುತ್ತಿದ್ದೇವೆ. ರಾಜ್ಯಭಾರವು ಅಧಿಕಾರ ಮಹಿಮೆ ಯುಗ ಯುಗಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆ ಇರಲಿ. ಪರಸ್ಪರ ಶಾಂತಿಯನ್ನು ಸಮರ್ಪಿಸಿಕೊಳ್ಳೋಣ. ಪಾಪಬಂಧದಿಂದ ಜಗವ ಬಿಡಿಸಬಂದ ಯೇಸುವೇ, ನಿಮಗೆ ಕರುಣೆ ತೋರಿರಿ. ಪಾಪಬಂಧದಿಂದ ಜಗವ ಬಿಡಿಸಬಂದ ಯೇಸುವೇ, ನಿಮಗೆ ಕರುಣೆ ತೋರಿರಿ. ಪಾಪಬಂಧದಿಂದ ಜಗವ ಬಿಡಿಸಬಂದ ಯೇಸುವೇ, ನಿಮಗೆ ಶಾಂತಿ ನೀಡಿರಿ. ನಿಮಗೆ ಶಾಂತಿ ನೀಡಿರಿ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಶರೀರ ಮತ್ತು ರಕ್ತದ ಸ್ವೀಕಾರ ನಮ್ಮನ್ನು ನ್ಯಾಯ ತೀರ್ಪಿಗೂ ಖಂಡನೆ ಗುರಿ ಮಾಡದಿರಲಿ. ಆದರೆ ನಿಮ್ಮ ಪ್ರೀತಿಮಯ ದಯೆಯಿಂದ ನಮ್ಮ ದೇಹಾತ್ಮಕ ರಕ್ಷಣೆ ಹಾಗೂ ಗುಣಪಡಿಸುವ ಸಿದ್ಧೌಷಧಿಯಾಗಲಿ. ಈಗೋ ದೇವರ ಕುರಿಮರಿ, ಈಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ದೇವರು ಮಾತನಾಡಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ನಮ್ಮ ಜೀವಕ್ಕೆ ಕ್ರಿಸ್ತರ ಶರೀರ ರಕ್ತ ನಮ್ಮನ್ನು ಕಾಪಾಡಲಿ. ಆಮೇನ್. ಆಧ್ಯಾತ್ಮಿಕ ಪರಮಪ್ರಸಾದ ಸ್ವೀಕಾರ ಪ್ರಾರ್ಥನೆ. ಓ ನನ್ನ ಯೇಸುವೆ, ನೀವು ನಿಜವಾಗಿಯೂ ಪರಮಪ್ರಸಾದ ಸಂಸ್ಕಾರದಲ್ಲಿ ಪ್ರಸನ್ನರಾಗಿದ್ದೀರಿ ಎಂದು ನಾನು ವಿಶ್ವಾಸಿಸುತ್ತೇನೆ. ನಾನು ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ ಹಾಗೂ ನಿಮ್ಮನ್ನು ನನ್ನ ಸಹ ಆತ್ಮಕ್ಕೆ ಸ್ವೀಕರಿಸಲು ಹಂಬಲಿಸುತ್ತೇನೆ. ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಸಂಸ್ಕಾರದ ರೂಪದಲ್ಲಿ ಸ್ವೀಕರಿಸಲು ಆಗದೇ ಇರುವುದರಿಂದ ದಯಮಾಡಿ ಆಧ್ಯಾತ್ಮಿಕವಾಗಿ ನನ್ನ ಹೃದಯಕ್ಕೆ ಆಗಮಿಸಿ ನಾನು ನಿಮ್ಮನ್ನು ಆಲಂಗಿಸುತ್ತೇನೆ. ನನ್ನನ್ನು ಎಂದಿಗೂ ನಿಮ್ಮಿಂದ ಅಗಲಿ ಹೋಗಲು ಬಿಡಬೇಡಿರಿ. ಆಮೇನ್.
ಯೇಸು ಪ್ರಭುವೆ ಬಾ, ಹೃದಯ ಗುಡಿಗೆ ಬಾ. ಯೇಸು ಪ್ರಭುವೆ ಬಾ, ನೆಲೆಸು ದೇವ ಬಾ. ಯೇಸು ಪ್ರಭುವೆ ಬಾ, ಹೃದಯ ಗುಡಿಗೆ ಬಾ. ಯೇಸು ಪ್ರಭುವೆ ಬಾ, ನೆಲೆಸು ದೇವ ಬಾ. ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ವಾಕ್ಯ ಮತ್ತು ಸ್ವರ್ಗೀಯ ಸಂಸ್ಕಾರದ ಆಹಾರದಿಂದ ನಿಮ್ಮ ವಿಶ್ವಾಸಿಗಳನ್ನು ಪೋಷಿಸಿ ಜೀವವಿತ್ತೀರಿ. ನಿಮ್ಮ ಪ್ರಿಯ ಪುತ್ರರ ಅಮೋಘ ಕೊಡುಗೆಗಳಿಂದ ಪ್ರಯೋಜನ ಪಡೆದು ಅವರ ಜೀವನದಲ್ಲಿ ಅನಂತ ಪಾಲನ್ನು ಪಡೆಯಲು ನಾವು ಯೋಗ್ಯರಾಗುವಂತೆ ಆಗಲೇ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದ ನಿಮ್ಮ ಮೇಲೆ ಇಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ, ಬಲಿಪೂಜೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ.
ನಮ್ಮ ವೇದನೆಯಿಂದ ನಮ್ಮನ್ನು ರಕ್ಷಿಸಿ, ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.